ಬಂಧುಗಳೇ, ಇದು ಒಂದು ಇತಿಹಾಸದ ಪುಟಗಳನ್ನು ರಚಿಸಿ ಮತ್ತೆ ಇತಿಹಾಸವನ್ನ ಮಾಡ್ತೀವಿ ಅಂತ ಹೇಳೋದಕ್ಕೆ ಈ ಒಂದು ಸಿಂಗ ಸಮ್ಮೇಳನ ಇಲ್ಲಿ ಸೇರಿದೆ ಅನ್ನೋ ಮಾತನ್ನು ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಇತಿಹಾಸ ಇವತ್ತಿಂದಲ್ಲ, ನಿನ್ನೆದಲ್ಲ. ಆದಿ ಕಾಲದಿಂದ ಜಗದ್ಗುರು ರೇಣುಕಾಚಾರ್ಯರಿಂದ ಪ್ರಾರಂಭ ಆದಂತ ಈ ಇತಿಹಾಸವನ್ನ ಇಲ್ಲಿವರೆಗೆ ಮುನ್ನಡೆಸಿ ಸಂಸ್ಕಾರವನ್ನ, ಇವತ್ತು ಸಂಸ್ಕೃತಿಯನ್ನ, ನಮಗೆಲ್ಲ ಭ್ರಾತೃತ್ವವನ್ನ, ಧರ್ಮದ ಪಾಲನೆಯನ್ನ ಕಲಿಸಿದಂತ ಪಂಚಪೀಠಾಧೀಶ್ವರರು ಮತ್ತೆ ಇತಿಹಾಸವನ್ನ ಮಾಡಲು ಹೊರಟಿದ್ದಾರೆ ಅನ್ನೋ ಮಾತನ್ನ ನಾನು ಈ ವೇದಿಕೆ ಮುಖಾಂತರ ಹೇಳಬೇಕಾಗತ್ತೆ. ಬಹುತೇಕ ಇತಿಹಾಸ ಇದೆ. ಇತಿಹಾಸವನ್ನ ಮುಂದುವರಿಸಿ ಎಲ್ಲರನ್ನ ಒಗ್ಗೂಡಿಸಿ ನಮ್ಮ ಪಂಚಪೀಠಾಧೀಶ್ವರರು ಅಂದ್ರೆ ಕೇವಲ ವೀರಶೈವ ಲಿಂಗಾಯತಕ್ಕೆ ಅಷ್ಟೇ ಜಗದ್ಗುರುಗಳಲ್ಲ, ಇಡೀ ಭಾರತ ಪ್ರಪಂಚಕ್ಕೆ ಮತ್ತು ಕನ್ನಡ ನಾಡಿಗೆ ಇವತ್ತು ಜಗದ್ಗುರುಗಳು ಅನ್ನೋ ಮಾತನ್ನ ನಾವೆಲ್ಲ ಒಪ್ಪುವಂಥದ್ದು. ನಾವೆಲ್ಲ ಶಿವನ ಆರಾಧಕರು, ಶಿವನ ಭಕ್ತರು. ಸಾಕ್ಷಾತ್ ಶಿವನಿಂದ ಈ ಭೂಮಿಗೆ, ಈ ಧರಣಿಗೆ ತಮ್ಮ ಪಾದ ಪ್ರಶ್ನವನ್ನ ಮಾಡಿ ಇವತ್ತು ನಮ್ಮನ್ನೆಲ್ಲ ನಿಮ್ಮನ್ನೆಲ್ಲ ಪಾವನವನ್ನಗೊಳಿಸಿದಂಥವ್ರು. ಬಹುತೇಕ ನಮ್ಮ ಅನೇಕ ಹಿರಿಯರು, ಮಾಜಿ ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಇದು ಒಂದು ಅಪರೂಪದ ಕಾರ್ಯಕ್ರಮ ಅಂತ ಹೇಳ್ತಾ ಇದ್ರು. ಇದು ಅಪರೂಪದ ಕಾರ್ಯಕ್ರಮವಲ್ಲ, ಇಲ್ಲಿಂದ ಪ್ರಾರಂಭ ಆಗಿದೆ. ಇನ್ನು 5 ಜನ ನಮ್ಮ ಪಂಚಪೀಠಾಧೀಶ್ವರರು ಪ್ರತಿ ವರ್ಷ ನಮ್ಮ ನಾಡಿಗೆ ಆಗಮಿಸಿ ನಮ್ಮನ್ನೆಲ್ಲರನ್ನು ಪಾವನಗೊಳಿಸ್ತಾರೆ ಅನ್ನೊಂದು ಭರವಸೆಯನ್ನ ನಾನು ಈ ವೇದಿಕೆ ಮುಖಾಂತರ ವ್ಯಕ್ತಪಡಿಸಕ್ಕೆ ಬಯಸ್ತೀನಿ ಬಂಧುಗಳೇ. ಯಾಕಂದ್ರೆ ನಮಗೆ ಒಂದು ಧಾರ್ಮಿಕ ಪರಿಕಲ್ಪನೆಯನ್ನ, ಸಂಸ್ಕಾರವನ್ನ ಇವತ್ತು ನೀಡಿದಂತ ನಮ್ಮ ಪಂಚಪೀಠಾಧೀಶ್ವರ. ಬಹುತೇಕ ನಾವು ಮನುಷ್ಯರಾಗಿ ಜನಿಸಿದ್ವಿ, ಆದ್ರೆ ಮುಂದೆ ಏನಾಗ್ತೀವಿ ಅನ್ನೋದನ್ನ ಇವತ್ತು ಪರಿಕಲ್ಪನೆಯನ್ನ ಕೊಟ್ಟು ನಮ್ಮನ್ನ ಮಾನವರಾಗಿ ಮಾಡಿದಂತ ಯಾರಾದ್ರೂ ಈ ಭೂಮಿ ಮೇಲೆ ನಡೆದಾಡುವ ದೇವರು ಇದ್ರೆ ಅದು ನಮ್ಮ ಪಂಚಪೀಠಾಧೀಶ್ವರರು ಅನ್ನೋ ಮಾತನ್ನ ಇವತ್ತು ಬಹಳ ಹೆಮ್ಮೆಯಿಂದ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಬಂಧುಗಳೇ. ನಮಗೆ ಸಂಸ್ಕಾರ, ಶಿಕ್ಷಣ, ಧಾರ್ಮಿಕ ಚಿಂತನೆ, ಇವತ್ತು ಕಾಯಕ ದಾಸೋಹ ಮುಖಾಂತರ ಇವತ್ತು ನಾವು ಅನೇಕ ಈ ಒಂದು ಗೊಂದಲದಲ್ಲಿ ಕೂಡ ನಾವು ನೋಡ್ತಾ ಇದ್ದೀವಿ. ಕೆಲವು ಪತ್ತಬದ್ಧ ಹಿತಾಸಕ್ತಿಗಳು ನಮ್ಮನ್ನ ಒಡೆದಾಡೋದಕ್ಕೆ ಹೊರಟಿದ್ದಾರೆ, ಆದ್ರೆ ನಮ್ಮನ್ನ ಕೂಡಿಸೋದಕ್ಕೆ ಹೊರಟಿಲ್ಲ ಬಂಧುಗಳೇ, ಕೂಡಿಸೋದಕ್ಕೆ ಹೊರಟಿಲ್ಲ. ಆದ ಕಾರಣ ನಾವು ಏನು ವೀರಶೈವ ಲಿಂಗಾಯತರು ಅಂತ ನಾವು ಹೇಳ್ಕೊತೀವಿ, ಎದಿ ತಟ್ಟಿ ಹೇಳ್ಕೊಳ್ಳೋದಷ್ಟೇ ಅಲ್ಲ, ನುಡಿದಂತೆ ನಡೆಯುವಂಥದ್ದನ್ನು ಕೂಡ ಕಲ್ತ್ರೆ ಮಾತ್ರ ನಾವು ನಿಜವಾಗದ ವೀರಶೈವ ಲಿಂಗಾಯತರು ಆಗೋದಕ್ಕೆ ಯೋಗ್ಯರು ಅನ್ನೋ ಮಾತನ್ನು ಕೂಡ ನಾನು ಹೇಳಬೇಕಾಗತ್ತೆ. ಯಾಕಂದ್ರೆ ಬರೀ ಮಾತನಾಡಿ ಹೋಗುವಂಥದ್ದು ಆಗ್ಬಾರ್ದು. ಮಾತಾಡೋದು ಸಹ ಬಹಳ ಸುಲಭ. ಅದಕ್ಕೆ ಹೇಳ್ತಾರೆ ಹಿರಿಯರು, ಇವತ್ತು ಉಪದೇಶಗಳು ಬಹಳ ಸರಳವಾಗಿ ಸಿಗ್ತಾವ. ಆ ಉಪದೇಶದ ನಂತರ ನಡೆಯುವಂತ ಮಾನವನು ಕೂಡ ಭೂಮಿ ಮೇಲೆ ಇರುವಂತಾಗ ಅದನ್ನ ನಡೆಸುವಂತ ಶಕ್ತಿಗಳು ನಮ್ಮ ಹತ್ರ ಇದಾವೆ. ಆ ಶಕ್ತಿಯನ್ನ ನಂಬಿ ನಾವು ಮುನ್ನಡೆಯುವಂತ ಕೆಲಸ ಮಾಡಬೇಕು ಅನ್ನೋ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತೇನು ಜಾತಿಯ ಜನಗಣತಿ ಬಗ್ಗೆ ಇರ್ಬೋದು, ಇವತ್ತು ಮೀಸಲಾತಿ ಕುರಿತು ಇರಬಹುದು, ಅನೇಕ ಗೊಂದಲಮಯ ಸೃಷ್ಟಿಯನ್ನ ಇವತ್ತೇನು ನಮ್ಮಲ್ಲಿ ಆಗ್ತಾ ಇದೆ. ಅದು ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ, ಕೇವಲ ಕರ್ನಾಟಕ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಇಡೀ ಭಾರತ ದೇಶದ ಮೂಲೆ ಮೂಲೆಯಲ್ಲಿ ಕೂಡ ವೀರಶೈವರು ಇದ್ದಾರೆ, ಲಿಂಗಾಯತರು ಇದ್ದಾರೆ. ಆ ಎಲ್ಲರನ್ನ ಒಗ್ಗೂಡಿಸಿ ಒಂದೇ ವೇದಿಕೆಗೆ, ಒಂದೇ ವಾಹಿನಿಗೆ ತರುವಂತ ಕೆಲಸ ಆಗಬೇಕಾಗಿದೆ. ಆ ನಿಟ್ಟಿನಲ್ಲಿ ಅವರಿಗೆಲ್ಲರಿಗೂ ನ್ಯಾಯವನ್ನು ಕೊಡಬೇಕು. ಇವತ್ತು ನಾವು ಕೆಲವಷ್ಟು ಜನ ಕೃಷಿಯನ್ನೇ ಅವಲಂಬಿತರು, ಕೆಲವಷ್ಟು ಉದ್ಯೋಗವನ್ನೇ ಅವಲಂಬಿತರು. ಇದರಲ್ಲಿ ಗೊಂದಲದ ಇರುವ ಕಾರಣಕ್ಕೆ ಇವತ್ತು ನಾವು ಬೇರೆ ಬೇರೆ ಒಳಪಂಗಡಗಳನ್ನ ಮಾಡಿಕೊಂಡು ಕಾಯಕದ ಮೇಲೆ ನಾವು ಬದಲಿ ಆಗಿರ್ಬೋದು. ಆ ಕಾಯಕದ ನಂತರ ನಾವು ಒಂದಾಗೋದನ್ನು ಕೂಡ ಕಲಿಯುವಂಥದ್ದು ಆಗಬೇಕಾಗಿದೆ. ಆ ನಿಟ್ಟಿನಲ್ಲಿ ನಾನು ಈ ವೇದಿಕೆ ಮುಖಾಂತರ ನಮ್ಮ 5 ಪಂಚಪೀಠಾಧೀಶ್ವರರು ಇವತ್ತು ನೋಡುವಂತ ಭಾಗ್ಯ, ಇವತ್ತು ಅದು ದಾವಣಗೆರೆ ಜಿಲ್ಲೆಯಲ್ಲಿ ಸನ್ಮಾನ್ಯ ನಮ್ಮ ವೀರಶೈವ ಲಿಂಗಾಯತ ಮಹಾಸಭೆಯ ಏನು ಗೌರವ ಅಧ್ಯಕ್ಷರಾದಂತಹ ಸನ್ಮಾನ್ಯ ಶಾಮನೂರು ಶಿವಶಂಕರಪ್ಪ ಸಾಹೇಬರು, SS ಮಲ್ಲಿಕಾರ್ಜುನ ಸಾಹೇಬರು ಇವತ್ತು ಕಲ್ಪಿಸಿಕೊಟ್ರಲ್ಲ, ನಾವೆಲ್ಲರೂ ಭಾಗ್ಯವಂತರು, ಪುಣ್ಯವಂತರು ಅನ್ನೋ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಆದ ಕಾರಣ ಹೆಚ್ಚಿಗೆ ಸಮಯನ ತೆಗೆದುಕೊಳ್ಳದೆ ನಾನು ಪಂಚಪೀಠಾಧೀಶ್ವರ ಪೂಜ್ಯರಲ್ಲಿ ನಾನು ಒಂದೇ ವಿನಂತಿ ಮಾಡ್ಕೊಳ್ಳೋದು,
ಈ ಎಲ್ಲರೂ ವಿನಂತಿ ಮಾಡ್ಕೊಂಡಿದ್ದಾರೆ. ನಾವು ಪ್ರತಿ ವರ್ಷ 2 ವರ್ಷ ಅಲ್ಲ, ಪ್ರತಿ ವರ್ಷ ಇವತ್ತು ನಾವು 5 ಜನ ಸಾನ್ನಿಧ್ಯ ವಹಿಸಿದ್ದನ್ನ ನಮ್ಮ ನಾಡಿನ ಸರ್ವಾಂಗೀಣ ಎಲ್ಲ ಧರ್ಮೀಯ ಜನರಿಗೆ, ಕೇವಲ ವೀರಶೈವರಷ್ಟೇ ಅಲ್ಲ, ಲಿಂಗಾಯತರಷ್ಟೇ ಅಲ್ಲ, ಎಲ್ಲ ಜನಾಂಗ ಕೂಡ ಭಕ್ತ ಮಾಡಿ ಭಕ್ತರನ್ನ ಹೊಂದಿರುವಂತ ಪೂಜ್ಯರು ಇದ್ರೆ ಈ ನಾಡು ಶಾಂತಿಯುತವಾದ ನಾಡು. ಏನು ಈ ನಮ್ಮ ಇತಿಹಾಸದಲ್ಲಿ ಹೇಳ್ತೀವಿ ನಾವು, ಇವತ್ತು ಕರ್ನಾಟಕ ಇಷ್ಟೊಂದು ಕಲಾವಿದರ ಬೀಡು, ಶಾಂತಿಯುತ ನಾಡು ಆಗಬೇಕಂದ್ರೆ ಅದು ಪಂಚಪೀಠಾಧೀಶ್ವರರು ಇವತ್ತು ಇದ್ದಾಗ ಮಾತ್ರ ಸಾಧ್ಯ ಅನ್ನೋದನ್ನ ನಾವು ಅರ್ಥೈಸ್ಕೋಬೇಕಾಗುತ್ತೆ. ಅದಕ್ಕೆ ಪ್ರತಿ ವರ್ಷ ಪೂಜ್ಯರು ಇವತ್ತು 5 ಜನ ಕೂಡ ಸಾನ್ನಿಧ್ಯವನ್ನು ವಹಿಸಬೇಕು. ಮತ್ತು ನನ್ನ ಚಿಕ್ಕವನಾಗಿ ನಾನು ಒಂದು ಸಣ್ಣ ವಿನಂತಿಯನ್ನ ನಾನು ಪೂಜ್ಯರಲ್ಲಿ ಮಾಡಕ್ ಬಯಸ್ತೀನಿ. ಬಹುತೇಕ 1995ರಲ್ಲಿ ಏನು ಇವತ್ತು ನಾವು ಬಸವಣ್ಣನವರ ಐಕ್ಯ ಭೂಮಿ, ತಪೋಭೂಮಿ ಅಂತೇಳಿ ಕೂಡಲ ಸಂಗಮವನ್ನು ಹೇಳ್ತೀನಿ. ಯಾಕಂದ್ರೆ ನಾನು ಕೂಡಲ ಸಂಗಮದ ಕ್ಷೇತ್ರದಿಂದ ಬಂದಂಥವನು. ಇವತ್ತು ನನಗೆ ಬಹಳ ಮಂದಿ ಹೇಳ್ತಿರ್ತಾರ, ಏನು ನಿನಗೆ ವಿಭೂತಿ ಪಟ್ಟ ಈಗ ತೀಸಿಗೆ ಹಚ್ಚಾಕತ್ತಿಯಲ್ಲ ಅಂತೇಳಿ ಬಹಳ ಮಂದಿ ಅಂಗಿಸ್ತಾರೆ. ನನಗೆ ಅಂಗಿಸಿದ್ರು ಕೂಡ ನಾನು ಯಾರಿಗೂ ಬಗ್ಗಿಲ್ಲ, ನಾನು ಅಂಜೋದು ಇಲ್ಲ. ಆದ್ರೆ ನನ್ನ ಧರ್ಮ ಪಾಲನೆಯನ್ನು ಮಾಡ್ತೀನಿ. ಅದು ನಾನು ವೀರಶೈವ ಲಿಂಗಾಯತನಾಗಿ ನಾನು ಉಸಿರಿನವರೆಗೂ ನಡ್ಕೊತೀನಿ ಅನ್ನೋ ಮಾತನ್ನು ನಾನು ಹೇಳಿದ್ದೀನಿ ಕೆಲವು ಜನಕ್ಕೆ. ಆದ್ರೆ ನನಗೆ ಚೊತ್ಯವಾಗಿ ಮಾತಾಡ್ತಾರೆ. ಬಹಳ ಜನ ನನಗೆ ಹೇಳ್ತಾರ, ಬಿಡಿ ಜತಿಯವ್ರನ್ನ ನೋಡಿದ್ವಿ, ಹೊಳ್ಳಿ ನೀನು ವಿಚಾರದಿಂದ ನಿನ್ನ ಹಣೆ ಮೇಲೆ ನಾ ವಿಭೂತಿ ನೋಡ್ತೀನಿ ಅಂತ ನಮ್ಮ ಅನೇಕ ಜನ ಪೂಜ್ಯರನ್ನ ಸಂತೋಷವನ್ನು ಪಡೋದು ನೋಡಿದ್ರೆ ನನ್ ನಿಜವಾಗ್ಲೂ ಬಹಳ ಖುಷಿ ಆಗುತ್ತೆ. ಯಾಕಂದ್ರೆ ಈ ಧರ್ಮದಲ್ಲಿ ನನಗೆ ಜನಿಸುವಂತ ಅವಕಾಶ ಸಿಕ್ತಲ್ಲ, ಅದಕ್ಕಿಂತ ಭಾಗ್ಯ ಇನ್ಯಾವುದು ಬೇಕು? ಇಂಥ ಪಂಚಪೀಠಾಧೀಶ್ವರನ್ನ ಪಡೆಯುವಂತ ಒಂದು ಭಾಗ್ಯ ನನಗೆ ಸಿಕ್ಕಿದ್ದು ಪುಣ್ಯ ಅನ್ನೋ ಮಾತನ್ನ ಹೇಳ್ತಾ, ಏನು 1985ರಲ್ಲಿ ಸರ್ವಧರ್ಮ ಸಮ್ಮೇಳನವನ್ನ ನಮ್ಮ ತಂದೆಯವರು ಲಿಂಗೈಕ್ಯ SR ಕಾಶ್ಯಪ್ನವರು ಆಯೋಜಿಸಿ ಅಡ್ಡಪಲ್ಲಕ್ಕಿ ಮಹೋತ್ಸವವನ್ನ ಇಡೀ ಕೂಡಲ ಸಂಗಮದಲ್ಲಿ ಇವತ್ತು ನಡೆದಿತ್ತು. ನಾನು ಬಹಳ ಸಣ್ಣವಿದ್ದೆ, ಬಹುತೇಕ ಅದನ್ನು ನೋಡುವಂತ ಭಾಗ್ಯ ಅಷ್ಟೇ ಸಿಕ್ಕಿತ್ತು ನನಗೆ, ಅಲ್ಲಿ ಮಾತಾಡುವಂತ ಭಾಗ್ಯ ಸಿಕ್ಕಿರ್ಲಿಲ್ಲ. ಆದ್ರೆ ಇವತ್ತು ನನಗೆ ಮಾತಾಡುವಂತ ಭಾಗ್ಯ ಕೂಡ ಸಿಕ್ಕಿದೆ. ನಾನು ಮತ್ತೆ ಪೂಜ್ಯರಲ್ಲಿ ವಿನಂತಿ ಮಾಡಿಕೊಳ್ಳೋದು ಇಷ್ಟೇ, ತಮ್ಮ 5 ಜನವನ್ನ ಇದೇ ವರ್ಷದಲ್ಲಿ ನಾನು ಕೂಡಲ ಸಂಗಮದಲ್ಲಿ ಮತ್ತೊಮ್ಮೆ ನಿಮಗೆ ನಾನು ದಯಮಾಡಿ ತಮ್ಮ ಎಲ್ಲ 5 ಜನರು ಕೂಡ ವಿನಂತಿ ಮಾಡ್ಕೋತೇನೆ, ತಾವು 5 ಜನ ಅಲ್ಲಿ ಬಂದು ಆ ಭೂಮಿಯನ್ನ ಮತ್ತೆ ಪಾವನೆಗೊಳಿಸುವಂತ ಕೆಲಸ ಆಗ್ಬೇಕು ಅನ್ನೋ ಮಾತನ್ನು ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಯಾಕಂದ್ರೆ ಇತ್ತೀಚೆಗೆ ತಾವು ಬರದೇ ಕಾರಣ ಇವತ್ತು ಈ ನಾಡು ಎಲ್ಲೋ ಬರವಾಗ್ತಾ ಇದೆ, ಈ ಸಂಸ್ಕಾರವನ್ನು ಕಳ್ಕೊಳ್ತಾ ಇದೆ, ಮತ್ತು ಅನೇಕ ಚಟುವಟಿಕೆಗಳು ಇವತ್ತು ನಡೀತಾ ಇದೆ. ಆ ಧಾರ್ಮಿಕ ಚಿಂತನೆಯನ್ನ, ಧರ್ಮದ ಚಿಂತನೆಯನ್ನ ಮಾಡುವಂಥದ್ದು ಎಲ್ಲೇ ಕಳ್ಕೊಂತಾ ಇದೆ. ನಮ್ಮ ಮುಂದಿನ ಯುವ ಪೀಳಿಗೆ ಇದನ್ನ ವಹಿಸ್ಕೊಂಡು ಹೋಗ್ಬೇಕು ಅಂದ್ರೆ ತಾವು ಇದ್ದಾಗ ಮಾತ್ರ ಸಾಧ್ಯ ಪೂಜ್ಯರೇ. ಆದ ಕಾರಣ ನಾನು ಇದೇ ವರ್ಷದಲ್ಲಿ ತಮ್ಮ 5 ಸಮಯನ ತಗೊಂಡು ನಾನು ಒಂದು ಕೂಡಲ ಸಂಗಮದಲ್ಲೇ ಒಂದು ಬಹಿರಂಗವಾದ ಒಂದು ವೇದಿಕೆಯನ್ನು ಆಯೋಜಿಸಿ ಅಡ್ಡಪಲ್ಲಕ್ಕಿ ಮಹೋತ್ಸವವನ್ನು ಮಾಡಿ ಒಂದು ಇತಿಹಾಸ ಪುಟದಲ್ಲಿ ಅದನ್ನ ಮತ್ತೆ ನೆನಪಿಸಿಕೊಳ್ಳುವಂತ ಕೆಲಸವನ್ನ ಮಾಡೋದಕ್ಕೆ ನಾನು ಮುಂದಾಗ್ತೀನಿ. ದಯವಿಟ್ಟು ತಾವೆಲ್ಲರೂ ಅದಕ್ಕೆ ಆಶೀರ್ವದಿಸಿ ದಯಮಾಡಿಸ್ಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಂಡು ಈ ಕಾರ್ಯಕ್ರಮವನ್ನ ಇವತ್ತು ನಾನು ಎಲ್ಲ ಪೂಜ್ಯರಿಗೂ ಕೂಡ ತಾವಿದ್ರೆ ಈ ಮುಗಿದೋತ್ ನಾವೆಲ್ಲ ಇದ್ದಂಗೆ, ಅವ್ರ ಗುರುಗಳು ಇದ್ದಂಗೆ, ಯಾರು ಕೂಡ ತಪ್ಪಿಸಿಕೊಳ್ಳೋದಿಲ್ಲ ನಾವು. ಅದು ಶಿವಾಚಾರ್ಯರಾಗಿರ್ಬೋದು, ವಿರಕ್ತರಾಗಿರ್ಬೋದು, ಎಲ್ಲರಲ್ಲಿ ಕೂಡ ಆ ಭಯ, ಭಕ್ತಿ, ಶ್ರದ್ಧೆ ಅನ್ನೋದು ಇವತ್ತಲ್ಲ, ಅದು ನಮ್ಮ ರಕ್ತ ಕಣಕಣಗಳಲ್ಲಿ ಐತಿ ಬುದ್ಧಿಗಳೇ, ಅದು ಇದ್ದೇ ಇರುತ್ತೆ. ಅದಕ್ಕೆ ಈ ವೇದಿಕೆ ಮುಖಾಂತರ ಮತ್ತೊಮ್ಮೆ ನಾನು ಪೂಜ್ಯರಲ್ಲಿ ನನ್ನ ಭಕ್ತಿಪೂರ್ವಕವಾದ ನಮನಗಳನ್ನು ಮತ್ತೊಮ್ಮೆ ಸಲ್ಲಿಸಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.